ಬಿಗ್ ಹಿಟ್. ಮುಂಬೈಕರ್ಗೆ ಕ್ಯಾಪ್ಟನ್ಸಿಯಿಂದ ಕೋಕ್. ಹೀಗ್ಯಾಕ್ ಮಾಡ್ತು ಬಿಸಿಸಿಐ? ನಮಸ್ಕಾರ ಸ್ನೇಹಿತರೆ. ಭಾರತ ಕ್ರಿಕೆಟ್ ತಂಡದ ಯಶಸ್ವಿ ನಾಯಕರಲ್ಲಿ ಒಬ್ರು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಯುಗ ಅಧಿಕೃತವಾಗಿ ಮುಗಿದಿದೆ. ನಾಯಕನಾಗಿ ಸಾಕಷ್ಟು ಅತ್ಯದ್ಭುತ ರೆಕಾರ್ಡ್ಸ್, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಐಸಿಸಿ ಟ್ರೋಫಿಗಳನ್ನ ಗೆಲ್ಲಿಸಿಕೊಟ್ಟಿದ್ರು ಬಿಸಿಸಿಐ ರೋಹಿತ್ ಶರ್ಮಾ ಕೈಬಿಟ್ಟಿದೆ. ಟೆಸ್ಟ್ ಕ್ಯಾಪ್ಟನ್ಸಿ ಬೆನ್ನಲ್ಲೇ ಏಕದಿನ ಪಂದ್ಯಗಳ ಕ್ಯಾಪ್ಟನ್ಸಿಯಿಂದಲೂ ಕೆಳಗಿಳಿಸಿದ್ದಾರೆ. ರೋಹಿತ್ ಬರುವ ಆಸ್ಟ್ರೇಲಿಯಾ ಸರಣಿಗೆ ಕ್ಯಾಪ್ಟನ್ ಆಗಿರ್ತಾರೆ. 2027ರ ಏಕದಿನ ವಿಶ್ವಕಪ್ನಲ್ಲೂ ತಂಡವನ್ನ ಮುನ್ನಡೆಸುತ್ತಾರೆ ಅನ್ನೋ ನಿರೀಕ್ಷೆ ಬಹಳ ಜಾಸ್ತಿನೇ ಇತ್ತು. ಆದ್ರೀಗ ಸಡನ್ ಆಗಿ ಅವರನ್ನ ಕೆಳಗಿಳಿಸಿ ಶುಭ್ಮನ್ ಗಿಲ್ ಕೈಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ರೋಹಿತ್ ಈಗ ಆಡ್ತಿರೋದು ಕೇವಲ ಒಂದೇ ಫಾರ್ಮ್ಯಾಟ್, ODI ಮಾತ್ರ. ಅದರಲ್ಲೂ ಈಗ ಕೇವಲ ಆಟಗಾರನಾಗಿ ಕಣಕ್ಕಿಳಿಯಲಿದ್ದಾರೆ. ಬಿಸಿಸಿಐ ಆಯ್ಕೆ ಸಮಿತಿಯ ಈ ನಡೆಗೆ ಮಾಜಿ ಕ್ರಿಕೆಟಿಗರಿಂದ ತೀವ್ರ ಟೀಕೆ ಕೇಳಿ ಬರ್ತಿದೆ. ಫ್ಯಾನ್ಸ್ಗೆ ಕೂಡ ಒಂದು ರೀತಿ ನಿರಾಸೆಯಾಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಹಾಗಿದ್ರೆ ಬಿಸಿಸಿಐನ ಈ ನಿರ್ಧಾರಕ್ಕೆ ಕಾರಣ ಏನು? ಸಡನ್ ಆಗಿ ರೋಹಿತ್ ಕೈಬಿಟ್ಟಿದ್ಯಾಕೆ? ಕ್ಯಾಪ್ಟನ್ಸಿ ಬದಲಾವಣೆ ಹಿಂದಿನ ಲೆಕ್ಕಾಚಾರ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅದ್ರ ಜೊತೆಗೆ ನೀವಿನ್ನೂ mastmaga.comಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ ಬೆಂಬಲ ನಮಗೆ ಬಹಳನೇ ಮುಖ್ಯ. ರೋಹಿತ್ ಕ್ಯಾಪ್ಟನ್ಸಿ ಯುಗಾಂತ್ಯ, ಇನ್ಮುಂದೆ ಮೆರಿಟ್ ಮೇಲೆ ತಂಡಕ್ಕೆ ಆಯ್ಕೆ. ಸ್ನೇಹಿತರೆ, ಭಾರತದ ಏಕದಿನ ಕ್ರಿಕೆಟ್ ತಂಡದ ಕ್ಯಾಪ್ಟನ್ಸಿಯಿಂದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರನ್ನ ಕೆಳಗಿಳಿಸಲಾಗಿದೆ. ಅಕ್ಟೋಬರ್ 19ರಿಂದ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿ ಶುರುವಾಗಲಿದ್ದು, ಈ ಸರಣಿಗೆ ತಂಡ ಪ್ರಕಟವಾಗಿದೆ. ಆದರೆ ನಾಯಕನ ಸ್ಥಾನದಿಂದ ರೋಹಿತ್ ಶರ್ಮಾ ಅವರನ್ನ ಕೆಳಗಿಳಿಸಿ ಶುಭ್ಮನ್ ಗಿಲ್ ಅವರನ್ನ ನೂತನ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಆ ಮೂಲಕ ಟೆಸ್ಟ್ ನಂತರ ಏಕದಿನ ಫಾರ್ಮ್ಯಾಟ್ಗೂ ಗಿಲ್ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಕೇವಲ 3 ಪಂದ್ಯಗಳ ಸಣ್ಣ ಸರಣಿ ಇರೋದು, ಹಾಗಾಗಿ ರೋಹಿತ್ ಕಂಟಿನ್ಯೂ ಆಗ್ತಾರೆ. ಒನ್ ಡೇ ಕ್ಯಾಪ್ಟನ್ಸಿ ಬದಲಾವಣೆ ಸದ್ಯಕ್ಕೆ ಆಗಲ್ಲ ಅನ್ನೋ ನಿರೀಕ್ಷೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇತ್ತು. ಆದ್ರೆ ಆ ನಿರೀಕ್ಷೆ ಫಲಿಸಿಲ್ಲ. ಇದರ ಜೊತೆಗೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಬೆಂಕಿ ಬಿರುಗಾಳಿಯಂತಿದ್ದ ಈ ಜೋಡಿಗೆ ಇನ್ಮುಂದೆ ಮೆರಿಟ್ ಆಧಾರದ ಮೇಲೆ ತಂಡದಲ್ಲಿ ಸ್ಥಾನ ಕೊಡಲಾಗುತ್ತೆ ಅಂತ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಹೇಳಿದ್ದಾರೆ. ಅಂದ್ರೆ ಪರ್ಫಾರ್ಮೆನ್ಸ್ ಕೊಟ್ರೆ ಮಾತ್ರ ತಂಡದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಮೂಲಕ ಎಷ್ಟೇ ಲೆಜೆಂಡರಿ ಪ್ಲೇಯರ್ಸ್ ಆಗಿದ್ರೂ ಫಾರ್ಮ್ನಲ್ಲಿ ಇಲ್ಲದೆ ಇದ್ರೆ ತಂಡದಲ್ಲಿ ಸ್ಥಾನ ಸಿಗೋದು ಕಷ್ಟ. ಯಂಗ್ಸ್ಟರ್ಸ್ಗೆ ಪರ್ಫಾರ್ಮೆನ್ಸ್ಗೆ ಆದ್ಯತೆ ಕೊಡಲಾಗುತ್ತೆ ಅಂತ ಆಯ್ಕೆ ಸಮಿತಿ ಹೇಳಿದೆ. ಯಶಸ್ಸಿನ ಉತ್ತುಂಗದಲ್ಲೇ ಗೇಟ್ ಪಾಸ್. ಸ್ನೇಹಿತರೆ, ಏಕದಿನ ಫಾರ್ಮ್ಯಾಟ್ನಲ್ಲಿ MS ಧೋನಿ ಬಿಟ್ರೆ ರೋಹಿತ್ ಶರ್ಮಾರನ್ನೇ ಅತ್ಯಂತ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. MS ಧೋನಿ ಭಾರತಕ್ಕೆ ಏಕದಿನ ವಿಶ್ವಕಪ್ ತಂದುಕೊಟ್ಟಿದ್ರು. ಆದ್ರೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ವಿಶ್ವಕಪ್ ಬರದೇ ಇದ್ರು ತಂಡವನ್ನ ಮುನ್ನಡೆಸಿರೋ 56 ಪಂದ್ಯಗಳ ಪೈಕಿ 46ರಲ್ಲಿ ಗೆಲ್ಲಿಸಿದ್ದಾರೆ. ಅಂದ್ರೆ 82% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. 2023ರ ವಿಶ್ವಕಪ್ ಫೈನಲ್ ವರೆಗೆ ತಂಡವನ್ನ ತಗೊಂಡು ಹೋಗಿದ್ದು ನಿಮಗೆ ಗೊತ್ತೇ ಇದೆ. ಅಲ್ಲದೆ ಕಳೆದ ವರ್ಷ T20 ವಿಶ್ವಕಪ್ ಗೆಲ್ಲಿಸಿಕೊಟ್ರು. ಈ ವರ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿ ಕಪ್ ತಂದುಕೊಟ್ರು. ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಒಟ್ಟಾರೆಯಾಗಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ODI ಸೀರೀಸ್ಗಳು ಸೇರಿದಂತೆ ಒಟ್ಟು 16 ಐಸಿಸಿ ಈವೆಂಟ್ಗಳ ಪೈಕಿ 15ರಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಹಾಗಿದ್ರೂ ವಿಶ್ವಕಪ್ನ 4 ವರ್ಷಗಳ ಸೈಕಲ್ನ ಮಧ್ಯದಲ್ಲಿ, ಅಂದ್ರೆ ವಿಶ್ವಕಪ್ಗೆ ಇನ್ನೂ 2 ವರ್ಷ ಬಾಕಿ ಇರೋವಾಗಲೇ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಲಾಗಿದೆ. ರೋಹಿತ್ ಶರ್ಮಾಗೆ ಈಗ 38 ವರ್ಷ ವಯಸ್ಸು. 2027ರ ವಿಶ್ವಕಪ್ ಬರೋ ಹೊತ್ತಿಗೆ 40 ವರ್ಷ ಆಗಿರುತ್ತೆ. ಹಾಗಿದ್ರೂ ಕೆಲವರು ರೋಹಿತ್ 2027ರ ವಿಶ್ವಕಪ್ ವರೆಗೂ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಅದಕ್ಕೆ ತಕ್ಕಂತೆ ರೋಹಿತ್ ಕೂಡ ತಮ್ಮ ಕಮ್ ಬ್ಯಾಕ್ಗೆ ಸಖತ್ ಎಫರ್ಟ್ ಹಾಕ್ತಿದ್ದಾರೆ. ಮುಂಬೈನಲ್ಲಿ ಮಾಜಿ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ್ ಗೈಡೆನ್ಸ್ನಲ್ಲಿ ಕಠಿಣ ಟ್ರೈನಿಂಗ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಕೂಡ ಲಂಡನ್ನಲ್ಲಿ ತೀವ್ರ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಸೊ ಕನಿಷ್ಠ ಆಸೀಸ್ ವಿರುದ್ಧದ ಸರಣಿಯಲ್ಲಾದ್ರೂ ರೋಹಿತ್ ಕ್ಯಾಪ್ಟನ್ಸಿಗೆ ಫೇರ್ವೆಲ್ ಸಿಗುತ್ತೆ. ಕ್ಯಾಪ್ಟನ್ ಆಗಿ ಕೊನೆ ಸೀರೀಸ್ ಆಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಬಿಸಿಸಿಐ ಅದನ್ನೆಲ್ಲ ಉಲ್ಟಾ ಮಾಡಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಯ್ಕೆ ಸಮಿತಿ ನಡೆಗೆ ಕ್ರಿಕೆಟ್ ಲೋಕ ಶಾಕ್.
ಆಯ್ಕೆ ಸಮಿತಿ ನಡಿಗೆ ಮೊಹಮ್ಮದ್ ಕೈಫ್, ಹರ್ಭಜನ್ ಸಿಂಗ್ ಸೇರಿದಂತೆ ಸಾಕಷ್ಟು ಮಾಜಿ ಕ್ರಿಕೆಟಿಗರು ಟೀಕೆ ವ್ಯಕ್ತಪಡಿಸಿದ್ದಾರೆ. ರೋಹಿತ್ ಶರ್ಮಾ ತಮ್ಮ 16 ವರ್ಷಗಳನ್ನ ಭಾರತ ತಂಡಕ್ಕಾಗಿ ಕೊಟ್ರು, ಆದ್ರೆ ನಾವು ಅವರಿಗೆ 1 ವರ್ಷನೂ ಚಾನ್ಸ್ ಕೊಡ್ಲಿಲ್ಲ ಅಂತ ಮೊಹಮ್ಮದ್ ಕೈಫ್ ಹೇಳಿದ್ದಾರೆ. ಕಳೆದ 8 ತಿಂಗಳ ಅವಧಿಯಲ್ಲಿ 2 ಐಸಿಸಿ ಟ್ರೋಫಿ ಗೆದ್ದುಕೊಟ್ಟವರನ್ನ ಕೆಳಗಿಳಿಸಲಾಗ್ತಿದೆ. ಶುಭ್ಮನ್ ಗಿಲ್ ಯಂಗ್ ಪ್ಲೇಯರ್, ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಆಗ್ಬೋದು, ಆದ್ರೆ ಅರ್ಜೆಂಟ್ನಲ್ಲಿ ನಾಯಕತ್ವ ಬದಲಾವಣೆ ಅವಶ್ಯಕತೆ ಏನಿದೆ? ಎಲ್ಲವನ್ನ ಒಂದೇ ಸಲ ಗಿಲ್ ಹೆಗ್ಲ ಮೇಲೆ ಹಾಕ್ತಿರೋದ್ಯಾಕೆ? ಅವರ ಸಮಯ ಬಂದೇ ಬರುತ್ತೆ. ಆದ್ರೀಗ ರೋಹಿತ್ ಅವರ ಟೈಮ್. 2024ರ T20 ವಿಶ್ವಕಪ್ ಗೆದ್ದಾಗ ರೋಹಿತ್ ತಾವಾಗೆ ರಿಟೈರ್ಮೆಂಟ್ ತಗೊಂಡ್ರು. ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಗ್ಲಿ ಅಂತ ದೊಡ್ಡತನ ತೋರಿಸಿದ್ರು. ರೋಹಿತ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಒಳ್ಳೆ ಪ್ಲೇಯರ್ಗಳನ್ನ ತಂದ್ರು, ಚೆನ್ನಾಗಿ ಗೈಡ್ ಮಾಡಿದ್ರು, ಅಂಡರ್ ಪ್ರೆಷರ್ ಎಲ್ಲವನ್ನ ನಿಭಾಯಿಸಿಕೊಂಡು ಹೋದ್ರು. 2027ರ ವರ್ಲ್ಡ್ ಕಪ್ನಲ್ಲಿ ತಂಡ ಮುನ್ನಡೆಸೋ ಸಾಮರ್ಥ್ಯ ಕೂಡ ಅವರಿಗಿದೆ. ಆದ್ರೂ ಅವರಿಗೆ ಇನ್ನೊಂದು ವರ್ಷ ಟೈಮ್ ಕೊಡಕ್ಕಾಗಿಲ್ಲ. ಕ್ಯಾಪ್ಟನ್ಸಿಯನ್ನ ಅವರಿಂದ ಕಿತ್ಕೊಂಡಿದ್ದಾರೆ ಅಂತ ಮೊಹಮ್ಮದ್ ಕೈಫ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅತ್ತ ಹರ್ಭಜನ್ ಸಿಂಗ್ ಕೂಡ ರೋಹಿತ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋದಕ್ಕೆ ಶಾಕ್ ಆಗಿದೆ ಅಂದಿದ್ದಾರೆ. ಅವರನ್ನ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೆ ಆಯ್ಕೆ ಮಾಡೋದೇ ಆಗಿದ್ರೆ ಕ್ಯಾಪ್ಟನ್ ಆಗಿ ಕಳಿಸಬಹುದಿತ್ತಲ್ಲ. ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಟ್ಟಿರೋರನ್ನ ಕೆಳಗಿಳಿಸಿರೋದ್ಯಾಕೆ? ರೋಹಿತ್ ಭಾರತೀಯ ಕ್ರಿಕೆಟ್ನ ಆಧಾರ ಸ್ತಂಭಗಳಲ್ಲಿ ಒಬ್ರು. ಆಸ್ಟ್ರೇಲಿಯಾದಲ್ಲಿ ಅವರಿಗೆ ಕ್ಯಾಪ್ಟನ್ ಆಗಿ ಕೊನೆ ಸೀರೀಸ್ ಕೊಡಬಹುದಿತ್ತು. ವರ್ಲ್ಡ್ ಕಪ್ ಇನ್ನೂ ದೂರ ಇದೆ. ಶುಭ್ಮನ್ ಗಿಲ್ಗೆ ಇನ್ನೂ 7-8 ತಿಂಗಳ ನಂತರ ಜವಾಬ್ದಾರಿ ವಹಿಸಬಹುದಿತ್ತು ಅಂತ ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಬಿಸಿಸಿಐ ನಿಲುವೇನು? ಕ್ಯಾಪ್ಟನ್ಸಿ ಬದಲಾವಣೆ ಅತ್ಯಂತ ಕಠಿಣ ನಿರ್ಧಾರ, ಟಫ್ ಕಾಲ್ ಆಗಿತ್ತು ಅಂತ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಹೇಳಿದ್ದಾರೆ. ಏಕದಿನ ಕ್ಯಾಪ್ಟನ್ ಆಗಿ ಚಾಂಪಿಯನ್ಸ್ ಟ್ರೋಫಿನೇ ರೋಹಿತ್ ಶರ್ಮಾರ ಕೊನೆಯ ಅಸೈನ್ಮೆಂಟ್ ಆಗಿತ್ತು. ಅದರ ಜೊತೆಗೆ ಈಗ ಹೆಚ್ಚು ODI ಸರಣಿಗಳು ನಡೆಯೋದಿಲ್ಲ. ಹಾಗಾಗಿ ಹೊಸ ನಾಯಕನಿಗೆ ಹೆಚ್ಚು ಟೈಮ್ ಕೊಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಬೇಗನೆ ಶುಭ್ಮನ್ ಗಿಲ್ಗೆ ನಾಯಕತ್ವ ವಹಿಸಲಾಗ್ತಿದೆ. ಅಲ್ಲದೆ ಕ್ಯಾಪ್ಟನ್ಸಿ ಬದಲಾವಣೆ ಬಗ್ಗೆ ಈಗಾಗಲೇ ರೋಹಿತ್ ಶರ್ಮಾ ಅವರ ಜೊತೆ ಕೂಡ ಚರ್ಚೆ ಮಾಡಲಾಗಿದೆ. ಒಂದ್ ವೇಳೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರಲಿಲ್ಲ ಅಂದಿದ್ರು ಕ್ಯಾಪ್ಟನ್ಸಿ ಬದಲಾವಣೆ, ರೋಹಿತ್ರನ್ನ ಕೆಳಗಿಳಿಸೋದು ಟಫ್ ಡಿಸಿಷನ್ ಆಗಿರ್ತಿತ್ತು. ಈಗಲೂ ಕೂಡ ಕಷ್ಟ, ಆದ್ರೆ ತಂಡಕ್ಕೋಸ್ಕರ ಇಂಟ್ರೆಸ್ಟ್ ಆಫ್ ದಿ ಟೀಮ್ನಿಂದ ಈ ನಿರ್ಧಾರ ತಗೊಳ್ಳೇಬೇಕಾಗಿದೆ ಅಂತ ಹೇಳಿದ್ದಾರೆ. ODIಗೆ ಗಿಲ್ ಕ್ಯಾಪ್ಟನ್ ಆಗೋದು ಒಳ್ಳೆ ಬೆಳವಣಿಗೆನೆ ಸ್ನೇಹಿತರೆ. ಆದ್ರೆ ಆಸೀಸ್ ಸರಣಿ ಕೇವಲ 3 ಪಂದ್ಯಗಳ ಸರಣಿ ಆಗಿರೋದ್ರಿಂದ ಒಂದು ಫೇರ್ವೆಲ್ ಸರಣಿ. ಕ್ಯಾಪ್ಟನ್ಸಿಗೆ ಫೇರ್ವೆಲ್ ಸರಣಿ ಕೊಡಬಹುದಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಆದ್ರೆ ಬಿಗ್ ಟೂರ್ನಮೆಂಟ್ ನಂತರ, ಚಾಂಪಿಯನ್ಸ್ ಟ್ರೋಫಿ ತಂದ್ಕೊಟ್ಟ ನಂತರ ಅದೇ ಗುಡ್ ನೋಟ್ನಲ್ಲಿ ರೋಹಿತ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿರೋದು ಸಹ ಗಮನಿಸಬೇಕಾದ ವಿಚಾರ. ಸದ್ಯಕ್ಕೆ ರೋಹಿತ್ ತಂಡದಲ್ಲಿರ್ತಾರೆ. ಆಗ್ಲೇ ಹೇಳಿದಾಗೆ ಕಂಬ್ಯಾಕ್ ಆಗಿ ಸಖತ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆಸೀಸ್ ಸೀರೀಸ್ನಲ್ಲಿ ಹಾಗೆ ಮುಂದಿನ ಸೀರೀಸ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಅದಕ್ಕಾಗಿ ನಾವು ಕೂಡ ಹಿಟ್ ಮ್ಯಾನ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಕ್ಯಾಪ್ಟನ್ಸಿಯಿಂದ ಅವರು ಕೆಳಗಿಳಿತಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.